Hello dear students, welcome to the business studies class. Today we are going to start the fourth chapter of business studies. ಇವತ್ತು ನಾವು ನಾಲ್ಕನೇ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. So what is the name of the chapter? It is planning. ಯೋಜಿಸುವಿಕೆ. Okay. So see here, if you understand the syllabus, what is given to you, you have been given two textbooks. ನಿಮಗೆ ಎರಡು ಟೆಕ್ಸ್ಟ್ ಬುಕ್ಗಳನ್ನು ಕೊಟ್ಟಾಗ ನೋಡಿ PUC ಸೆಕೆಂಡ್ ಇಯರ್ದಾಗ. ಇನ್ ದ ಫಸ್ಟ್ ಟೆಕ್ಸ್ಟ್ ಬುಕ್ ದೇ ಆರ್ ಬೈ ಲಾರ್ಜ್ ಫೋಕಸಿಂಗ್ ಆನ್ ಮ್ಯಾನೇಜ್ಮೆಂಟ್, ದಟ್ ಹೌ ಮ್ಯಾನೇಜ್ಮೆಂಟ್ ನೀಡ್ಸ್ ಟು ಬಿ ಡನ್. ನೀವು ಮೊದಲನೇ ಚಾಪ್ಟರ್ ನೋಡಿದ್ರಂದ್ರೆ ನಿಮಗೆ ಅದರೊಳಗೆ ಏನು ತಿಳಿಸ್ಯಾರ ನೋಡ್ರಿ, ದಟ್ ವಾಟ್ ಈಸ್ ಮ್ಯಾನೇಜ್ಮೆಂಟ್, ವಾಟ್ ಇಟ್ಸ್ ಇಂಪಾರ್ಟೆನ್ಸ್, ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್ ಅಂಡ್ ವಾಟ್ ಆರ್ ಇಟ್ಸ್ ಲಿಮಿಟೇಷನ್ಸ್. ಸೆಕೆಂಡ್ ಚಾಪ್ಟರ್ದಲ್ಲಿ ಅವರು ನಿಮಗೆ ಏನು ಕಲ್ಸಾಕತ್ತಾರೋ, ದಟ್ ವಾಟ್ ಆರ್ ದ ಥಿಯರೀಸ್ ಆಫ್ ಮ್ಯಾನೇಜ್ಮೆಂಟ್. ಸಪೋಸ್ ನೀವು ಆಸ್ ಅ ಮ್ಯಾನೇಜರ್ ಆಗಬೇಕಂತ ವಿಚಾರ ಮಾಡಿರಂದ್ರೆ ಏನು ಮ್ಯಾನೇಜ್ಮೆಂಟ್ ಗುರೂಸ್ ಅದಾರು, FW ಟೇಲರ್ ಅಂಡ್ ಹೆನ್ರಿ ಫೇಯರ್, ಅವ್ರ ಪ್ರಕಾರ ಯಾವ ರೀತಿಯಿಂದ ನಾವು ಮ್ಯಾನೇಜ್ಮೆಂಟ್ ಅನ್ನು ಕಲಿಬಹುದು ಮತ್ತು ಅವರು ಯಾವ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಮೇಲೆ ಫೋಕಸ್ ಅನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ದಟ್ಸ್ ವೈ ವಿ ಲರ್ನ್ ಇನ್ ಟು ದ ಸೆಕೆಂಡ್ ಚಾಪ್ಟರ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಥರ್ಡ್ ಚಾಪ್ಟರ್ ದಲ್ಲಿ ನೀವು ಏನು ಕಲಿಯಾಕತ್ತೀರಿ ನೋಡ್ರಿ, ವಾಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಹೌ ಇಟ್ ಈಸ್ ಹ್ಯಾವಿಂಗ್ ಅನ್ ಇಂಪ್ಯಾಕ್ಟ್ ಆನ್ ದ ಕಂಪ್ಲೀಟ್ ಬಿಸ್ನೆಸ್. ಯಾಕಂದ್ರೆ ಒಂದು ಬಿಸ್ನೆಸ್ ಯಾವ ವಾತಾವರಣದಲ್ಲಿ ಬೆಳಿತೈತಿ ಆ ವಾತಾವರಣವನ್ನು ನೀವು ಪ್ರಾಪರ್ಲಿ ಕಲ್ಕೊಂಡ್ರಂದ್ರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಹೆಲ್ಪ್ ಯು ಇನ್ ಬಿಕಮಿಂಗ್ ಅ ಗುಡ್ ಅಂಡ್ ಬಿಗರ್ ಬಿಸ್ನೆಸ್ ಮ್ಯಾನ್. ಓಕೆ, ಇನ್ನು ಮುಂದೆ ಏನ್ ಚಾಪ್ಟರ್ಸ್ ಬರಾಕತ್ತಾವ, these are the chapters which are focusing on the 5 major functions of management. So if you see into your textbook, chapter 4, 5, 6, 7 and 8. Okay, in first part adalli 8 chapters adavu. So right from chapter number 4 to chapter number 8 you will see that we are learning the 5 major functions of management in detail. Okay, ನೀವು ಚಾಪ್ಟರ್ ನಂಬರ್ 1 ದಲ್ಲಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಲಿತೀರಿ. ಸೊ ಬಹಳಷ್ಟು ಬೇರೆ ಬೇರೆ ಆಥರ್ಸ್ ನಮಗೆ ಬೇರೆ ಬೇರೆ ಫಂಕ್ಷನ್ಸ್ ಗಳನ್ನು ಹೇಳ್ಯಾರ. ಓಕೆ, ಬಟ್ ಅದರಾಗಿಂದ ಯೂನಿವರ್ಸಲಿ ಅಕ್ಸೆಪ್ಟೆಡ್, ಇಡೀ ವಿಶ್ವದಲ್ಲಿ ಸಾರ್ವತ್ರಿಕವಾಗಿ ಒಪ್ಪಿಕೊಂಡಂತ ಏನು ಫಂಕ್ಷನ್ಸ್ ಅದಾವ ಅವು ಎಷ್ಟು ಅದಾವ ಅಂದ್ರೆ ಓನ್ಲಿ 5. ಓಕೆ, ಸೊ ವಿಚ್ ಆರ್ ದೋಸ್? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಓಕೆ, ಸೊ ಈ ರೀತಿ ಅಂಡ್ ಸ್ಟಾಫಿಂಗ್. ಓಕೆ, ಸೊ ಈ ರೀತಿಯಿಂದ ಏನು 5 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅದಾವು, ಈ 5 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ನೀವು ನೋಡ್ತೀರಿ ನಿಮ್ಮ ಮುಂದಿನ 5 ಪಾಠಗಳು ಅದಾವ. ಪ್ಲಾನಿಂಗ್ ಐತಿ, ದೆನ್ ಆರ್ಗನೈಸಿಂಗ್ ಐತಿ, ಸ್ಟಾಫಿಂಗ್ ಐತಿ, ಡೈರೆಕ್ಟಿಂಗ್ ಐತಿ ಅಂಡ್ ಕಂಟ್ರೋಲಿಂಗ್ ಐತಿ. ಓಕೆ, ಸೊ ಈಗ ನಾವು ಏನ್ ಕಲಿಯಾಕತ್ತೀವಿ ನೋಡ್ರಿ, ಮೊದಲನೇ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಏನೈತಿ ಅದನ್ನ ಪೂರ್ತಿ ಡೀಟೇಲ್ದಲ್ಲಿ ಕಲಿಯಾಕತ್ತೀವಿ. ನಿಮಗೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಮ್ಯಾನೇಜರ್ ಆಗುದೈತಿ, ಯಾವುದೇ ಒಂದು ವಿಶಾಲವಾದ ಕಂಪನಿ CEO ಆಗುದೈತಿ, ಅಥವಾ ನಿಮ್ಮದೇ ಸ್ವಂತ ಬಿಸ್ನೆಸ್ ಅನ್ನು ಬಹಳ ಚಲೋ ರೀತಿಯಿಂದ ಬೆಳೆಸೋದೈತೆ ಅಂದ್ರೆ ಈ 5 ಫಂಕ್ಷನ್ಸಿಗೆ ನೀವು ಬಹಳ ಡೆಪ್ತದಲ್ಲಿ ತಿಳ್ಕೋಬೇಕು. ಮತ್ತು ಇವು 5 ಪಾಠಗಳು ನಮಗೆ ಅದರಲ್ಲಿನ ಸಹಾಯ ಮಾಡ್ತಾವು, ದಟ್ ಹೌ ಟು ಲರ್ನ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಕ್ಲಾಸ್? ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಕವರ್ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಪ್ಲಾನಿಂಗ್. ಈಗ ನೋಡ್ರಿ ಬಹಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾರೆ, ಮೀನಿಂಗ್ ಮತ್ತು ಡೆಫಿನೇಷನ್ ಸೇಮ್ ಇರ್ತೈತಿ? ನೋ. ಎಕ್ಸಾಮ್ದಲ್ಲಿ ಸಪೋಸ್ ನಿಮಗೆ ಮೀನಿಂಗ್ ಆಫ್ ಪ್ಲಾನಿಂಗ್ ಬರೀರಿ, ಪ್ಲಾನಿಂಗ್ ಯೋಜಿಸುವಿಕೆಯ ಅರ್ಥವನ್ನು ಬರೀರಿ ಅಂತ ಹೇಳಿದ್ರಂದ್ರೆ ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೀಬಹುದು. ಯು ಕ್ಯಾನ್ ರೈಟ್ ಇಟ್ ಇನ್ ಯೋರ್ ಓನ್ ಸೆಂಟೆನ್ಸಸ್. ಬಟ್ ಸಪೋಸ್ ಇಫ್ ದೇ ಆರ್ ಆಸ್ಕಿಂಗ್ ಯು ಟು ಡಿಫೈನ್ ಪ್ಲಾನಿಂಗ್, ಓಕೆ, ಪ್ಲಾನಿಂಗ್ ಯೋಜಿಸುವಿಕೆಯ ವ್ಯಾಖ್ಯಾನವನ್ನು ನೀಡಿ, ಹಿಂಗ್ ಪ್ರಶ್ನೆ ಬಂತಂದ್ರೆ ಯು ಹ್ಯಾವ್ ಟು ಗಿವ್ ಅ ಡೆಫಿನೇಷನ್ ಗಿವನ್ ಬೈ ಅ ಆಥರ್ ಅಂಡ್ ಇಟ್ ಹ್ಯಾಸ್ ಟು ಬಿ ವರ್ಡ್ ಟು ವರ್ಡ್ ಡಿಟ್ಟೋ. ಓಕೆ, ಸೊ ಯಾವಾಗ ನೀವು ಒಂದು ವ್ಯಾಖ್ಯಾನವನ್ನು ಬರೆಯಕತ್ತೀರಿ, ಯಾರ ವ್ಯಾಖ್ಯಾನವನ್ನು ಕೊಟ್ಟಾರು ಅದು ಅಕ್ಷರಶಃ ಅವರು ಕೊಟ್ಟಿರುವಂತಹ ಶಬ್ದದಲ್ಲಿನೇ ಇರಬೇಕು. ಅದರಲ್ಲಿ 1-2 ಶಬ್ದನೂ ನಿಮ್ಮ ಸ್ವಂತ ವಾಕ್ಯ ಅದರಲ್ಲಿ ಸೇರಿಸಲಿಕ್ಕೆ ಪರ್ಮಿಷನ್ ಇರಂಗಿಲ್ಲ. ಸೊ ಇಟ್ಸ್ ವೆರಿ ನೆಸೆಸರಿ ಟು ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಇಸ್ ದ ಕ್ವಶನ್. ಕ್ವಶನ್ ಸರಿಯಾಗಿ ತಿಳ್ಕೊಂಡ್ರೆ ಅದ್ರ ತಕ್ಕಂಗೆ ನೀವು ಆನ್ಸರ್ ಬರೀತೀವಿ. ಸಪೋಸ್ ಅವ್ರು ನಿಮಗೆ ಡೆಫಿನೇಷನ್ ಕೇಳ್ಯಾರು, ಬಟ್ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಮೀನಿಂಗ್ ಬರೆದ್ರಂದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗಂಗಿಲ್ಲ. ಓಕೆ, ಸೊ ಅರ್ಥವನ್ನು ಕೇಳ್ಯಾರು, ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬಹುದು. ವ್ಯಾಖ್ಯಾನವನ್ನು ಕೇಳ್ಯಾರು, ಅದು ನಿಮ್ಗೆ ಏನು ಕೊಟ್ಟಿದೈತಿ ಡೆಫಿನೇಷನ್ ಇಟ್ಟು ಅದರಂಗನ ಅದು ಬರಬೇಕು, ಅಂದಾಗನ 2 ಒಳಗಿಂದ 2 ಮಾರ್ಕ್ಸ್ ನಿಮಗೆ ಸಿಗ್ತಾವ. ಓಕೆ, ಸೊ ಈಗ ಪ್ಲಾನಿಂಗ್ ಎದಕ್ಕೆ ಕಲಿಬೇಕು? ಸಿ ದಿಸ್ ಇಸ್ ಹೌ ಐ ಟೀಚ್. ನೀವು ಏನೇ
ಸ್ಟಾರ್ಟ್ ಮಾಡಿದ್ದಾಗ ಫಸ್ಟ್ ಕ್ವಶನ್ ಆಲ್ವೇಸ್ ನೀವು ಏನು ಆಸ್ಕ್ ಮಾಡಬೇಕು, ವೈ, ಎದಕ್ಕೆ. ಓಕೆ, ಸೊ ವೈ ಐ ಶುಡ್ ಲರ್ನ್ ಪ್ಲಾನಿಂಗ್, why is it important, can I avoid it, is it necessary to learn. So you should ask these kind of questions. Okay, suppose ನಾವು ಹಿಂಗೆ ವಿಚಾರ ಮಾಡೋಣ, ನೀವು ಯಾವುದೇ ಒಂದು ಸ್ಮಾಲ್ ಬಿಸ್ನೆಸ್ ಅನ್ನು ಚಾಲೂ ಮಾಡಬೇಕಂತ ಮಾಡಿದ್ರಿ. ಸೊ ಈಗ ಯಾವಾಗ ನಿಮಗೆ ಇದು ವಿಚಾರ ಬಂತು, ಫಸ್ಟ್ ವಾಟ್ ವಿಲ್ ಕಮ್, ದ ಐಡಿಯಾ ವಿಲ್ ಕಮ್. ಓಕೆ, ದಟ್ ಐ ವಾಂಟ್ ಟು ಬಿಕಮ್ ಅ ಬಿಸ್ನೆಸ್ ಮ್ಯಾನ್ ಅಂಡ್ ಐ ಡೋಂಟ್ ವಾಂಟ್ ಟು ಬಿಕಮ್ ಅನ್ ಎಂಪ್ಲಾಯಿ. ಓಕೆ, ನನಗೆ ನೌಕರಿ ಮಾಡೋದು ಬೇಡ ಆಗೈತಿ, ನನಗೆ ಸ್ವಂತದೇ ಆದಂತಹ ಒಂದು ವ್ಯವಸಾಯವನ್ನು ಚಾಲೂ ಮಾಡಬೇಕಂತ ಆಸಕ್ತಿ ಐತಿ. ಸೊ ಮೊದಲು ನಿಮಗೆ ಏನ್ ಬಂತು, ಆ ಇಚ್ಛಾಶಕ್ತಿ ಬಂತು. ಆಮೇಲೆ ನೀವು ಏನ್ ಮಾಡ್ತೀರಿ, ಒಮ್ಮೆಗೆ ಹೋಗಿ ಬಿಸ್ನೆಸ್ ಚಾಲೂ ಮಾಡ್ಬಿಡ್ತೀರಿ, ಸ್ವಲ್ಪ ಅಧ್ಯಯನವನ್ನು ಮಾಡ್ತೀರಿ. ಯು ವಿಲ್ ಆಸ್ಕ್ ಯುವರ್ ಸೆಲ್ಫ್ ಸಮ್ ಕ್ವಶನ್ಸ್. ಆಫ್ ಕೋರ್ಸ್ ಯು ವಿಲ್ ಆಸ್ಕ್ ಸಮ್ ಕ್ವಶನ್ಸ್ ಟು ಯುವರ್ ಸೆಲ್ಫ್. ವಾಟ್ ವಿಲ್ ಬಿ ದ ಫಸ್ಟ್ ಕ್ವಶನ್, ವಾಟ್ ಬಿಸ್ನೆಸ್ ವಿಲ್ ಡು. ಓಕೆ, ಎದರಲ್ಲಿ ವ್ಯಾಪಾರ ಮಾಡ್ತೀರಿ, ಯಾಕಂದ್ರೆ ನೀವು ನೋಡ್ತೀರಿ ದೇರ್ ಇಸ್ ಅ ಹ್ಯೂಜ್ ಅಪಾರ್ಚುನಿಟಿ ಇನ್ ಬಿಸ್ನೆಸ್. ನೀವು ಏನ್ ವಿಚಾರ ಮಾಡ್ಬೋದು ಅದು ಎಲ್ಲದರಲ್ಲಿನೂ ನೀವು ವ್ಯಾಪಾರ ಮಾಡ್ಬೋದು. ಈಗಂತೂ ಐಡಿಯಾಸ್ದಲ್ಲಿನೂ ನಾವು ಏನ್ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ. ಯಾವ್ದಕ್ಕಂತ ಫೀಲ್ಡ್, ಅಡ್ವರ್ಟೈಸಿಂಗ್. ಓಕೆ, ಸೊ ದೇರ್ ಫೋರ್ ನೀವು ಎಲ್ಲರಿಗಿಂತ ಮೊದಲ ಪ್ರಶ್ನೆ ಏನ್ ಕೇಳ್ತೀರಿ, ಏನ್ ಬಿಸ್ನೆಸ್ ಮಾಡುವುದು. ಎರಡನೇದು ಏನ್ ವಿಚಾರ ಮಾಡ್ತೀರಿ, ಎಲ್ಲಿ ಮಾಡುವುದು. ಓಕೆ, ಇಟ್ಸ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ದಟ್ ನೀವು ಏನ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನು ಕೊಡ್ಬೇಕಂತ ವಿಚಾರ ಮಾಡಿರಿ, ಅದು ನಿಮ್ಮ ಏರಿಯಾದಲ್ಲಿ ಅದರ ಡಿಮಾಂಡ್ ಐತೋ ಇಲ್ಲ. ಓಕೆ, ಈಗ ನಾವು ಓಲಾ ಅಂತ ಹೇಳ್ತೀವಿ, ಓಕೆ, ಅಥವಾ ಉಬರ್ ಅಂತ ಹೇಳ್ತೀವಿ. ಇವು ಎರಡು ಏನದಾವ ನೋಡ್ರಿ, ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಅದಾವ. ಸೊ ನಿಮ್ಗೆ ನಿಮ್ಮ ಮನೆಯಿಂದ ಬೇರೆ ಕಡೆ ಹೋಗೋದೈತೆ ಅಂದ್ರೆ ಮೊದಲು ನಾವು ಆಟೋ ರಿಕ್ಷಾ ಉಪಯೋಗ ಮಾಡ್ತಿದ್ವಿ. ಈಗ 4 ವೀಲರ್ಸ್ ಅಂತ ಸುವಿಧೆನೂ ಏನಾಗತ್ತೈತಿ, ಸಿಗಾಗತ್ತೈತಿ. ಅದಂದ್ರೆ ಮೊದಲು ಇತ್ತು, ಟ್ಯಾಕ್ಸಿಗಳು ಇತ್ತು ಮೊದಲು. ಮತ್ತು ಓಲಾ ಉಬರ್ ಯಾಕೆ ಅವಶ್ಯಕತೆ ಬಿತ್ತು, ಮತ್ತೆ ಯಾಕೆ ಇಷ್ಟು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನೀಸ್ ಆಗ್ಯಾವ, ಯಾಕಂದ್ರೆ ಅವು ನಿಮಗೆ ಏನ್ ಕೊಡಾಕತ್ತಾವು, ಟೈಮ್ ಮತ್ತು ಕನ್ವೀನಿಯನ್ಸ್ ಕೊಡಾಕತ್ತಾವ. ನಿಮ್ಮ ಮೊಬೈಲ್ನಿಂದನ ನಿಮಗೆ ಎಲ್ಲಿ ಹೋಗೋದೈತಿ ಅದನ್ನೆಲ್ಲ ಬುಕಿಂಗ್ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಬಂದನ ನಿಂದಿರ್ತೈತಿ. ಪ್ಲಸ್ ಸೇಫ್ಟಿ ಸೆಕ್ಯೂರಿಟಿ ಫೀಚರ್ಸ್ ಭಾಳ ಚಲೋ ಅದಾವ. ಅದಕ್ಕಿಂತ ಮಹತ್ವದ ಮಾತು ಏನೈತಂದ್ರೆ, ನಿಮಗೆ ರಾತ್ರಿ 2 ಗಂಟೆಗೂ ಆ ಸೇವೆ ಬೇಕಾಗೈತಂದ್ರೆ ನಿಮಗೆ ಈಸಿಲಿ ಸಿಗ್ತೈತಿ. ಮೊದಲಿನ ಕಾಲದಾಗ ಅದೊಂದು ದೊಡ್ಡ ಸಮಸ್ಯೆ ಐತಿ ನೋಡ್ರಿ, ದಟ್ ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ರೈಟ್ ಟೈಮ್ದಾಗ ಬೇಕಾದ್ರೆ ಒಂದೇದು ಚಾರ್ಜಸ್ ಭಾಳ ಹೆವಿ ಆಗಿಬಿಡ್ತಿತ್ತು, ಎರಡನೇದು ಈಸಿಲಿ ಅವೈಲೇಬಲ್ನು ಆಗ್ತಿದ್ದಿಲ್ಲ. ಸೊ ಇವೇ ಏನ್ ಸಮಸ್ಯೆಗಳು ಇದ್ದು ಅದನ್ನ ಓವರ್ಕಮ್ ಮಾಡಿ ಓಲಾ ಉಬರ್ ಇಂಥವೆಲ್ಲ ಕಂಪನೀಸ್ಗಳು ಟ್ರಾನ್ಸ್ಪೋರ್ಟದಲ್ಲಿ ಸರ್ವಿಸ್ ಕೊಡಾಕತ್ತಾವ. ಈ ಓಲಾ ಉಬರ್ ಅಂತ ಸೇವೆ ಎಲ್ಲಿ ನಡೆಯಕತ್ತಾವ ನೋಡ್ರಿ, ಸಿಟಿದಲ್ಲಿ ನಡೆಯಕತ್ತಾವ. ಇಲ್ಲಿ ಜಮಖಂಡಿ ಮುಧೋಳದಲ್ಲಿ ಅಥವಾ ನಮ್ಮಂತ ಟೌನ್ಸ್ ದಲ್ಲಿ ನಡೆಸಬೇಕಾದ್ರೆ ಅದು ಸಾಧ್ಯ ಆಗ್ತೈತಿ, ಆಗಂಗಿಲ್ಲ. ಎದಕ್ಕೆ ಆಗಂಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಅಷ್ಟು ದೂರ ಹೋಗುವಂತಾದ ಅವಶ್ಯಕತೆನೇ ಇಲ್ಲ. ಎವ್ರಿಥಿಂಗ್ ಇಸ್ ನಿಯರ್ ಬೈ. ಓಕೆ, ಅಂಡ್ ಹಿಯರ್ ಅಗೇನ್ ದ ಟ್ರಾನ್ಸ್ಪೋರ್ಟ್ ಇಸ್ ಆಲ್ಸೋ ವೆರಿ ಮಚ್ ಈಸಿಲಿ ಅವೈಲೇಬಲ್. ಇಲ್ಲಾಂದ್ರೆ ಬಾಜು ಪಕ್ಕದವರಿಗೆ ಹೇಳಿದಂದ್ರೆ ದೇ ವಿಲ್ ಹೆಲ್ಪ್ ಅಸ್. ಓಕೆ, ಬಟ್ ದಟ್ ಈಸ್ ನಾಟ್ ದ ಸೇಮ್ ಸಿಚುವೇಶನ್ ಇನ್ ಟು ಸಿಟೀಸ್. ಓಕೆ, ಸೊ ದೇರ್ ಫೋರ್ ಯಾವಾಗ ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನು ಚಾಲೂ ಮಾಡ್ಬೇಕಂತ ವಿಚಾರ ಮಾಡಿರಿ, ಎಲ್ಲಿ ಅಂತೂ ಒಂದು ಬಹಳ ಮಹತ್ವದ ಪ್ರಶ್ನೆ ಆಗಿರ್ತೈತಿ. ಸೊ ವೆನ್ ಯು ಆಸ್ಕ್ ಯುವರ್ ಸೆಲ್ಫ್ ಸರ್ಟನ್ ಕ್ವಶನ್ಸ್ ಅಬೌಟ್ ದ ಫ್ಯೂಚರ್ and when you give the answers for that itself is called planning. Okay, ಈ ಪ್ಲಾನಿಂಗ್ ಎಂತಾದಿರುತ್ತೆ ಪ್ರೊಸೆಸ್ ನೋಡ್ರಿ, ಮೆಂಟಲ್ ಪ್ರೊಸೆಸ್ ಇರ್ತೈತಿ. ಯಾಕಂದ್ರೆ ಇದರಲ್ಲಿ ನೀವು ಬೇಸಿಕಲಿ ವಿಚಾರಗಳನ್ನು ಮಾಡ್ತೀರಿ, ಪ್ರಶ್ನೆಗಳನ್ನು ಕೇಳ್ತೀರಿ. ಯಾವಾಗ ಅವೇ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಿ, ನಿಮ್ದು ಏನು ಒಂದು ಐಡಿಯಾ ಐತಿ, ಬಿಸ್ನೆಸ್ ಪ್ಲಾನ್ ಐತಿ, ಅದು ಏನಾಗ್ತೈತಿ, ರಿಯಾಲಿಟಿ ಒಳಗೆ ಕನ್ವರ್ಟ್ ಆಗಕ್ಕೆ ಸಾಧ್ಯತೆ ಆಗ್ತೈತಿ. ಓಕೆ, ಸೊ ಲೆಟ್ ಅಸ್ take the first slide of today's class. So first ಚಿತ್ರವನ್ನು ನೋಡಿ, ಏನ್ ಕಾಣಕತ್ತೈತಿ, there is one person and he has so many things to do. Okay, so many questions. ಹೆಂಗ್ ಗೊತ್ತಾಯ್ತಾ questions ಐತಿ, scratching his head, he is thinking. Okay, so basically what is planning? Okay, what is the meaning of planning? Okay, planning ಯೋಜಿಸುವಿಕೆಯ ಅರ್ಥ ಅಂದರೆ ಏನು ಅದನ್ನ ನಾವು ಸರಿಯಾಗಿ ತಿಳ್ಕೊಳ್ಳೋಣ. Planning is a predetermined course of action. Predetermined ಅಂದ್ರೆ ಮುಂಚಿತವಾಗಿ ಮಾಡುವಂತ ಒಂದು ಆಕ್ಷನ್ ಕಾರ್ಯ ಐತಿ. ಟು ಅಚೀವ್ ಅ ಸ್ಪೆಸಿಫಿಕ್ ಗೋಲ್. ಓಕೆ, ಈಗ ನಿಮ್ಮ ವಯಸ್ಸು ಪ್ರಕಾರ ನಾನು ನಿಮಗೆ ಒಂದು ಉದಾಹರಣೆ ಕೊಡೋದಿತ್ತಂದ್ರೆ, ಸಪೋಸ್ ಯು ಆರ್ ಹ್ಯಾವಿಂಗ್ ಅ ಗೋಲ್ ಆಫ್ ಗೆಟಿಂಗ್ ದ ಹೈಯೆಸ್ಟ್ ರಿಸಲ್ಟ್ ಇನ್ PUC second year, in your college also and in your district also. So that becomes your goal. ಓಕೆ, ಅದೇನಾಗ್ತೈತಿ, ನಿಮ್ದು ಗುರಿ ಆಗಿಬಿಡ್ತೈತಿ. ಬಟ್ ಆ ಗುರಿ ಸಲುವಾಗ ನೀವು ಈಗಿಂದನ ತಯಾರಿ ಮಾಡಬೇಕು, ಅದೇ ಎಕ್ಸಾಮ್ ಬಂದ ಮೇಲೆ ತಯಾರಿ ಮಾಡಿದ್ರೆ ನಡೀತೈತಿ? ಅಫ್ಕೋರ್ಸ್ ಈಗಿಂದನ ತಯಾರಿ ಮಾಡಬೇಕು. ಓಕೆ, ಟು ಅಚೀವ್ ಅ ಸ್ಪೆಸಿಫಿಕ್ ಗೋಲ್ ಆರ್ objective, it is concerned with
ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಹಾಗೆ ನೋಡ್ರಿ, ಮುಂಚಿತವಾಗಿನ ನೀವು ಬಹಳಷ್ಟು ನಿರ್ಧಾರಗಳನ್ನು ಮಾಡಬೇಕಾಗ್ತೈತಿ. ಏನ್ ಮುಂಚಿತವಾಗಿ ವಿಚಾರ ಮಾಡಬೇಕಾಗ್ತೈತಿ? ವಾಟ್ ಈಸ್ ಟು ಬಿ ಡನ್. ಓಕೆ, ಏನ್ ಮಾಡುವುದೈತಿ, ವೆನ್ ಇಟ್ ಈಸ್ ಟು ಬಿ ಡನ್, ಯಾವಾಗ ಮಾಡುವುದೈತಿ, ವೇರ್ ಇಟ್ ಈಸ್ ಟು ಬಿ ಡನ್, ಎಲ್ಲಿ ಆ ಆಕ್ಟಿವಿಟಿ ಅಥವಾ ಆಕ್ಷನ್ ನಾವು ಮಾಡಬೇಕು, ಹೌ ಇಟ್ ಈಸ್ ಟು ಬಿ ಡನ್, ವಾಟ್ ಈಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ to do that activity so that you can achieve your goal or objective, and by whom it is to be done. ಅದು ಮತ್ತೆ ಯಾರಿಂದ ಆಗಬೇಕು. So basically you can understand that there are questions in planning. Okay, and basically in planning we are giving the answers to that questions. Okay, so ಇಲ್ಲಿ what this picture is showing, that I am having so many questions. You need to answer that, and if all the answers are right, means your planning has become proper, and if your planning is proper, then only your goals and objectives will be achieved. So this is the first step into your functions of management. ಮತ್ತೆ ನೋಡ್ರಿ, ಮೊದಲನೇ ಹೆಜ್ಜೆ ಯಾವಾಗಲೂ ಸರಿಯಾಗಿ ಇಡ್ತೀರಿ, ಮುಂದಿನೆಲ್ಲ ಹೆಜ್ಜೆಗಳನ್ನು ಸರಿಯಾಗಿನ ಹೋಗ್ತಾವ. So it's very important to analyze all the situations correctly when you are starting any business. It's not only about business. In fact, whatever work you are doing, it's necessary to plan for that. Suppose ನೀವು ಯಾವ್ದಾರ ಒಂದು ಬರ್ತ್ಡೇ ಪಾರ್ಟಿ ಆರ್ಗನೈಸ್ ಮಾಡಕತ್ತೀರಿ. ಓಕೆ, ನಿಮ್ಮ ಫ್ರೆಂಡದ್ದು ಅಥವಾ ಮಮ್ಮಿ ಪಪ್ಪಾದು ಯಾವ್ದಾರ ಒಬ್ಬರದ್ದು ಬರ್ತ್ಡೇ ಬರಾಕತ್ತೈತಿ. ಸೊ ನೀವು ಅಗದಿ ಬರ್ತ್ಡೇ 8 ಗಂಟೆಗೆ ಐತಂದ್ರೆ 7:30 ತಯಾರಿ ಮಾಡ್ತೀರಿ, or at least you will start planning 1 or 2 days in ahead. Of course 1 or 2 days in advance. So what to be done, when to be done, how to be done, where to be done, who is to do it, ಯಾರು ಏನು ತರಬೇಕು, ಎಲ್ಲಿ ಏನು ಆರ್ಡರ್ ಕೊಡಬೇಕು. So when for a particular activity or a goal, when you take some questions and answer for that, that itself is called planning. Okay, so matlab nodri, planning is a predetermined course of action to achieve a specific goal or objective. It is concerned with deciding in advance what is to be done, when, where, how, and by whom it is to be done. This itself is called planning. Okay, ಈಗ ಕನ್ನಡದಲ್ಲಿ ನೋಡ್ಕೊಳ್ಳೋಣ. ಯೋಜನೆಯು ನಿರ್ದಿಷ್ಟ ಗುರಿ ಅಥವಾ ಉದ್ದೇಶವನ್ನು ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧಾರಿತ ಕಾರ್ಯ ಮಾರ್ಗವಾಗಿದೆ. ಇದು ಏನನ್ನು ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ಸಂಬಂಧಿಸಿದೆ. ಓಕೆ, ಸೊ ನೋಡ್ರಿ, ಎಷ್ಟು ಈಸಿ ಮತ್ತು ಎಷ್ಟು ಇಂಪಾರ್ಟೆಂಟ್ ಅರ್ಥವನ್ನು ಇಲ್ಲಿ ಕೊಡಾಕ್ತಾರೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಈಸಿಲಿ. ಬಹಳ ಸರಳತೆಯಿಂದ ತಿಳ್ಕೋಬಹುದು, ಮತ್ತು ಇದು ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕು ಟು ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್. ಓಕೆ, ಸೊ ಯೋಜನೆಯು, ಓಕೆ, ನೀವು ಎಲ್ಲರೂ ಆ ಪ್ಲಾನ್ ಹಾಕ್ತೀರಿ. ಐ ವಾಂಟ್ ಟು ಬಿಕಮ್ ದ ರಿಚೆಸ್ಟ್ ಮ್ಯಾನ್, ಐ ವಾಂಟ್ ಟು ಬಿಕಮ್ ಫೇಮಸ್, ಐ ವಾಂಟ್ ಟು ಗೆಟ್ ದ ಹೈಯೆಸ್ಟ್ ಮಾರ್ಕ್ಸ್. So many plans everybody does, but how many of you put an effort for that? How many of you think for that ನನಗೆ ಇದು ಗುರಿ ಐತಂದ್ರೆ ನಾ ಅದರ ಸಲುವಾಗಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಟೀಚರ್ಸಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ನೋಟ್ಸಿಗೆ ರೆಫರ್ ಮಾಡಬೇಕು, ಯಾವ ರೀತಿಯಿಂದ ನನ್ನ ಆಕ್ಷನ್ ಪ್ಲಾನ್ ಆಗಿರಬೇಕು. ಓಕೆ, ಸೊ ಯು ಹ್ಯಾವ್ ಟು ಸಿಟ್, think and find the solution for these questions. That itself is called planning. Okay, ಸೊ ಯೋಜನೆಯು ನಿರ್ದಿಷ್ಟ ಗುರಿ. ಸೊ ಅದೇನು ನೋಡ್ರಿ, ಮೊದಲನೇದಂದ್ರೆ ಏನು ಬೇಕು, ಗುರಿ ಬೇಕು. ಸಪೋಸ್ ನಿಮ್ಮ ಕಡೆ ಗುರಿನೇ ಇಲ್ಲ ಅಂದ್ರೆ ಪ್ಲಾನಿಂಗ್ ಎದುರು ಮಾಡ್ತೀವಿ. ಓಕೆ, ಸೊ ಫಸ್ಟ್ ವಾಟ್ ಥಿಂಗ್ ಇಸ್ ರಿಕ್ವೈರ್ಡ್, ಅ ಗೋಲ್ ಆರ್ ಅ ಆಬ್ಜೆಕ್ಟಿವ್ ಈಸ್ ರಿಕ್ವೈರ್ಡ್. ನಿರ್ದಿಷ್ಟ ಗುರಿ ಅಥವಾ ಉದ್ದೇಶವನ್ನು ಸಾಧಿಸಲು. ಸೊ ವೆನ್ ಯು ವಿಲ್ ಮೇಕ್ ಒನ್ ಟಾರ್ಗೆಟ್, ಓಕೆ, ಟು ರೀಚ್ ದಟ್ ಟಾರ್ಗೆಟ್ ವಾಟ್ ಯು ಆರ್ ಡೂಯಿಂಗ್, ದಟ್ ಈಸ್ ಕಾಲ್ಡ್ ಪ್ಲಾನಿಂಗ್. ನೋಡ್ರಿ, ನಾವು ಹಿಂಗೂ ಹೇಳ್ಬಹುದು ದಟ್ ಪ್ಲಾನಿಂಗ್ ಏನೈತಿ, ಒಂದು ಬ್ರಿಡ್ಜ್ ಐತಿ. ಓಕೆ, ಈ ಬ್ರಿಡ್ಜ್ ಏನ್ ಮಾಡ್ತೈತೆ ಅಂದ್ರೆ, ನೀವು ಇವತ್ತು ಎಲ್ಲಿ ಅದೀರಿ ಮತ್ತು ನಾಳೆ ಎಲ್ಲಿ ಮುಟ್ಟಬೇಕಂತ ಮಾಡಿರಿ, ಅದಕ್ಕೊಂದು ರೋಡ್ ಮ್ಯಾಪ್ ನಿಮಗೆ ತಯಾರು ಮಾಡಿ ಕೊಡ್ತೈತಿ. ಓಕೆ, ಸೊ ಒಂದು ಡೈರೆಕ್ಷನ್ಸ್ ಕೊಡ್ತೈತಿ ನಿಮಗೆ ಪ್ಲಾನಿಂಗ್. ಹಾಗಾಗಿ ನಿಮ್ಮ ಪ್ಲಾನಿಂಗ್ ಸರಿಯಾಗಿ ಇರುವುದು ಬಹಳ ಮಹತ್ವದ ಇರ್ತೈತಿ. ಓಕೆ, ಸೊ ಗುರಿ ಅಥವಾ ಉದ್ದೇಶವನ್ನು ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧಾರಿತ. ಸೊ ಇದನ್ನ ನಾವು ಮುಂಚಿತವಾಗಿ ಮಾಡುವಂತ ಒಂದು ಕಾರ್ಯ ಇರ್ತೈತಿ. ಓಕೆ, ಅಗದಿ ಎಲ್ಲ ಸ್ಟಾರ್ಟ್ ಆದ್ಮೇಲೆ ವಿಚಾರ ಮಾಡಕ್ ಹೋದ್ರಂದ್ರೆ ಯು ವಿಲ್ ಅನೇಬಲ್ ಟು ಮ್ಯಾನೇಜ್ ಇಟ್.
ಪ್ರಶ್ನೆಗಳನ್ನು ಬರ್ತಾವು. ಇದು ನೀವು ಕಾಯಂ ನಿಮಗೆ ಕೇಳಬೇಕು. ಯಾವಾಗ ನೀವು ಏನೇ ಒಂದು ನಿಮ್ಗೆ ಗುರಿ ಹಾಕೋತೀರಿ ಅದಕ್ಕೆ ಇವೆಲ್ಲ ಪ್ರಶ್ನೆಗಳನ್ನು ನೀವು ಉತ್ತರ ಏನ್ ಕೊಡ್ತೀರಿ ಅದೇನ್ ನಿಮ್ ಕಡೆ ಆನ್ಸರ್ಸ್ ಬರ್ತಾವು, ದಾಟ್ ಇಟ್ ಸೆಲ್ಫ್ ಈಸ್ ಯುವರ್ ಪ್ಲಾನಿಂಗ್. ಓಕೆ, ಸೊ ಇದು ಏನನ್ನೂ ಮಾಡಬೇಕು, ವಾಟ್ ಈಸ್ ಟು ಬಿ ಡನ್, ಯಾವಾಗ ಮಾಡಬೇಕು, ವೆನ್ ಇಟ್ ಇಸ್ ಟು ಬಿ ಡನ್, ಎಲ್ಲಿ ಮಾಡಬೇಕು, ಓಕೆ, ದ ಪ್ಲೇಸ್ ವೇರ್ ದಟ್ ಆಕ್ಷನ್ ವಿಲ್ ಬಿ ಟೇಕನ್, ಹೇಗೆ ಎಂಬುದನ್ನು, ಹೇಗೂ ಮತ್ತು ಯಾರಿಂದ, ಓಕೆ, ಹೇಗೆ ಅಂದ್ರೆ ಏನು, ಪ್ರೊಸೀಜರ್ ಏನಿರ್ತೈತಿ, ವಾಟ್ ವಿಲ್ ಬಿ ದ ಸ್ಟೆಪ್ಸ್. ಓಕೆ, ಒಂದು ಹ್ಯೂಜ್ ಪ್ಲಾನಿಗೆ ನೀವು ಆಮೇಲೆ ಸಣ್ಣ ಸಣ್ಣ ಸ್ಟ್ರಾಟಜೀಸ್ ಮತ್ತು ಪಾಲಿಸೀಸ್ ನಲ್ಲಿ ಡಿವೈಡ್ ಮಾಡಿದಾಗ ನಿಮ್ಗೆ ಏನ್ ಲಾಂಗ್ ಟರ್ಮ್ ಗೋಲ್ ಐತಿ ಅದನ್ನ ಅಚೀವ್ ಮಾಡಕ್ ಸಾಧ್ಯತೆ ಆಗ್ತೈತಿ. ಅಂಡ್ ಯಾರಿಂದ, ಓಕೆ, ಸೊ ಇಲ್ಲಿ ನಿಮ್ಮನ್ನ ಹ್ಯೂಮನ್ ರಿಸೋರ್ಸ್ ಜ್ಞಾನ ಇರಬೇಕು, ಮಾನವ ಸಂಪನ್ಮೂಲದ ಜ್ಞಾನ ಇರಬೇಕು. ದಟ್ ಈ ಕಾರ್ಯವನ್ನು ಇವ್ರು ಮಾಡಿದ್ರಂದ್ರೆ ಪರ್ಫೆಕ್ಟ್ ಆಗಿ ನನಗೆ ಏನ್ ಸಿಗ್ತೈತಿ ಅದರದ ಸೊಲ್ಯೂಷನ್ ಸಿಗ್ತೈತಿ ಅಥವಾ ಔಟ್ಕಮ್ ಸಿಗ್ತೈತಿ. ಯಾರಿಂದ ಅದನ್ನು ಮಾಡಿಸಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ಸಂಬಂಧಿಸಿದೆ. ಓಕೆ, ಸೊ ವೆನ್ ಯು ಡಿಸೈಡ್ ಅಂಡ್ ಗಿವ್ ಆನ್ಸರ್ ಫಾರ್ ದೀಸ್ ಕ್ವಶನ್ಸ್, that itself is called as planning. Okay, so let us take definitions now. So here I have taken the first definition. Okay, ನಾ ಎಷ್ಟು ಡೆಫಿನೇಷನ್ಸ್ ಕೊಡಾಕತ್ತೀನಿ ಇವತ್ತಿನ ಕ್ಲಾಸಲ್ಲಿ, 2 ಡೆಫಿನೇಷನ್ಗಳನ್ನು ಕೊಡಾಕತ್ತೀನಿ. ಇವು 2 ಡೆಫಿನೇಷನ್ ನಿಮಗೆ ಕಂಪಲ್ಸರಿ ಬೈ ಹಾರ್ಟ್ ಆಗಿ ಬರಬೇಕು. ಮತ್ತೆ ಇಲ್ಲಿ ಹೆಂಗ್ ಕೊಟ್ಟೈತಿ ಶಬ್ದ, ಆ ಶಬ್ದ ಟು ಶಬ್ದ ಇದ್ದಿದ್ದನ್ನ ನೀವು ಬೈ ಹಾರ್ಟ್ ಮಾಡಬೇಕು. ಓಕೆ, ಪ್ರತಿದಿನ ಏನ್ ನನ್ನ ಕ್ಲಾಸ್ ನಡೀತೈತಿ ಇಲ್ಲಿ ಏನೇನ್ ಬರ್ದಿರ್ತೈತಿ ಎಲ್ಲಾನು ನೀವು ನಿಮ್ಮ ಬುಕ್ಸ್ ದಲ್ಲಿ ಬರಿಬೇಕು. ಓಕೆ, ಮತ್ತೆ ಅವತ್ತೇ ದಿನಾನ ನೀವು ಏನ್ ಮಾಡ್ಬೇಕು ಅದನ್ನ ಬೈ ಹಾರ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಮೊದಲನೇ ವ್ಯಾಖ್ಯಾನವನ್ನು ತಗೊಂಡಿವಿ ನೋಡ್ರಿ. Here we are taking the first definition. Now this definition is given by Kuntz and O'Donnell. Okay, it's very important that whenever you are writing a definition you should give the name of that author or that management person. Okay, so according to Kuntz and O'Donnell, planning is, ಈಗ ನೋಡ್ರಿ ಇಲ್ಲಿ ನಾವು ಕಾಮಾ ಮತ್ತು ಡಬಲ್ ಇನ್ವರ್ಟೆಡ್ ಕಾಮಾ ಕೊಟ್ಟಿವಿ. ಎದಕ್ಕೆ ಕೊಟ್ಟಿವಿ ಡೆಫಿನೇಷನ್ ಗೆ? ಇದಕ್ಕಿಂತ ಮೊದಲ ಮೀನಿಂಗ್ ನೋಡಿದ್ವಿ. ಅಲ್ಲಂದ್ರೆ ಏನು ಇಂಥ ಡಬಲ್ ಇನ್ವರ್ಟೆಡ್ ಕಾಮಾ ಕೊಡ್ಲಿಲ್ಲ. ಬಿಕಾಸ್ ಈ ಡಬಲ್ ಇನ್ವರ್ಟೆಡ್ ಕಾಮಾ ನಮಗೆ ಏನ್ ತಿಳಿಸ್ತಾವ ಅಂದ್ರೆ ಇಲ್ಲಿ ಬರ್ತಿದ್ದಂತ ಪ್ರತಿಯೊಂದು ಶಬ್ದ ಅವ್ರು ಹೇಳ್ಯಾರ. ಓಕೆ, ಸೊ ದಟ್ ಈಸ್ ದ ಡೆಫಿನೇಷನ್ ಗಿವನ್ ಬೈ ದಟ್ ಪರ್ಟಿಕ್ಯುಲರ್ ಪರ್ಸನ್. ಓಕೆ, ಸೊ ಏನ್ ಕುಂಟ್ಸ್ ಮತ್ತು ಓಡಾನಲ್ ಅವರ ಪ್ರಕಾರ ಪ್ಲಾನಿಂಗ್ ಅಂದ್ರೆ ಏನೈತೆ ನೋಡ್ರಿ. Planning is deciding in advance. Again they are saying the same. Deciding in advance what to do, how to do, when to do it and who is to do it. Planning bridges the gap from where we are to where we want to go. It makes it possible for things to occur which would otherwise happen. Okay, so ಇದು ಒಂದು ನಿಮಗೆ ರಿಯಾಲಿಟಿ ಚೆಕ್ ಕೊಡ್ತೈತಿ. ನಿಮ್ ಕಡೆ ಇರುವಂತದ್ದು ಏನು ವಾತಾವರಣ ಐತಿ. ಸೊ ನೋಡ್ರಿ, ಆಕ್ಚುಲಿ ಪ್ಲಾನಿಂಗ್ ನಿಮಗೆ ಏನ್ ಹೆಲ್ಪ್ ಮಾಡ್ತೈತೆ ಅಂದ್ರೆ ಇಟ್ ವಿಲ್ ಹೆಲ್ಪ್ ಯು ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ದಟ್ ಯು ಆರ್ ಇನ್. ಓಕೆ, ಸೊ ಇಟ್ ಬೇಸಿಕಲಿ clears the doubts, gives you an action plan, gives you one road map and gives you one time limit also within which that plan needs to be executed with a certain budget also. Okay, so therefore planning is very very important. Okay, ಕುಂಟ್ಸ್ ಮತ್ತು ಓಡಾನಲ್ ರವರ ಪ್ರಕಾರ ಯೋಜಿಸುವಿಕೆಯು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಓಕೆ, ಸೊ ನೋಡ್ರಿ, ಬೇಸಿಕಲಿ ಪ್ಲಾನಿಂಗ್ ಯೋಜನೆಯಲ್ಲಿ ನಾವು ಏನ್ ಮಾಡಾಕತ್ತೀವಿ, ನಮಗೆ ಪ್ರಶ್ನೆಗಳನ್ನು ಕೇಳಾಕತ್ತೀವಿ. ಓಕೆ, ಮತ್ತೆ ಇದು ಯಾವಾಗ ಮಾಡಬೇಕು, ಪೂರ್ವಭಾವಿಯಾಗಿ ಮಾಡಬೇಕು, ಅಡ್ವಾನ್ಸ್ ಅಲ್ಲಿ ಮಾಡಬೇಕು. ಯೋಜಿಸುವಿಕೆಯು ನಾವು ಎಲ್ಲಿದ್ದೇವೆ ಮತ್ತು ಎಲ್ಲಿಗೆ ಹೋಗಬೇಕು ಎಂಬುದರ ನಡುವಿನ ಸಂಪರ್ಕ ಸೇತುವೆಯಾಗಿದೆ. ಓಕೆ, ಸೊ ಪ್ಲಾನಿಂಗ್ ಏನೈತೆ ನೋಡ್ರಿ, ಒಂದು ಬ್ರಿಡ್ಜ್ ಐತಿ. ಎದಕ್ಕೆ ಬ್ರಿಡ್ಜ್ ಐತಿ? ದಟ್ ಇವತ್ತು ನಾವು ಇಲ್ಲದೀವಿ, ಇಲ್ಲಿಂದ ನಾವು ಮುಂದೆ ಎಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿರಿ, ಅಲ್ಲಿ ಹೆಂಗ್ ಹೋಗ್ಬೋದು ನೋಡ್ರಿ. ಇನ್ನೊಂದು ಮಾತು ತಿಳ್ಕೊಂಡ್ಬಿಟ್ರಿ, ದಟ್ ಆಯುಷ್ಯದಲ್ಲಿ ಲೈಫ್ದಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಗೋ ಅಪ್ ಓನ್ಲಿ. ಓಕೆ, ಯಾರು ಅದೇ ಇಲ್ಲ ನಾ ಬಡವ ಆಗ್ಬೇಕು, ಕೆಟ್ಟ ಆಗ್ಬೇಕು, ಒಳ್ಳೇದೇನು ಆಗಬಾರ್ದು ಅಂತ ವಿಚಾರ ಮಾಡೋರು nobody. Everybody wants to become rich, everybody wants to become famous, everybody wants to have a good life. Okay, so then you need to plan for that, because without planning it is not going to come just like that. Okay, so ಅದಕ್ಕಾಗಿ ನೀವು ಎಲ್ಲಿ ಅದೀರಿ ಮತ್ತೆ ಎಲ್ಲಿ ಹೋಗಬೇಕು ಅಂತ ವಿಚಾರ ಮಾಡಿರಿ ಅಥವಾ ಯೋಜನೆಯನ್ನು ಮಾಡಿರಿ, ಆ ಎರಡು ಪರಿಸ್ಥಿತಿ ನಡುವಿನ ಬ್ರಿಡ್ಜ್
particular goal, and for that you should ask these questions, that what, when, where, how and by whom. Okay, ಇದು ಯೋಜನೆ ಇಲ್ಲದಿದ್ದಾಗ ಸಾಧ್ಯವಾಗದ ಸಂಗತಿಗಳನ್ನು ಕಾರ್ಯಸಾಧ್ಯವಾಗುವಂತೆ ಮಾಡುತ್ತದೆ. ಓಕೆ, ಸೊ ವೆನ್ ಯು ಪ್ಲಾನ್, ಯಾವಾಗ ನೀವು ಸರಿಯಾಗಿ ಪ್ಲಾನಿಂಗ್ ಮಾಡ್ತೀರಿ, ಯಾವ್ದು ನಿಮಗೆ ಕಠಿಣ ಅನಿಸ್ತೈತಿ ಅದು ಬಹಳ ಈಸಿ ಆಗಿಬಿಡ್ತೈತಿ. ಓಕೆ, ಸೊ ಯಾವ್ದು ನಿಮಗೆ ಅನಿಸ್ತೈತಿ ಅದು ಇಂಪಾಸಿಬಲ್ ಐತಿ, ಅದು ಏನಾಗ್ಬಿಡ್ತೈತಿ ಐ ಆಮ್ ಪಾಸಿಬಲ್ ಅಂತ ಆಗ್ಬಿಡ್ತೈತಿ. ಸೊ ಹಂಗಾಗಿ ಪ್ಲಾನಿಂಗ್ ಅಂತ ಏನ್ ಒಂದು ಶಬ್ದ ಐತಿ, ನೀವು ಬರೀ ಒಂದು ಬಿಸ್ನೆಸ್ ಸ್ಟಡಿ ಸ್ಟೂಡೆಂಟ್ ಅದೀರಿ ಅಥವಾ ಕಾಮರ್ಸ್ ವಿದ್ಯಾರ್ಥಿ ಅದೀರಿ, ಅದಕ್ಕಾಗಿ 2 ಮಾರ್ಕ್ಸ್ ಸಲುವಾಗಿ ಇದನ್ನು ಬೈ ಹಾರ್ಟ್ ಮಾಡಬೇಕು ಅಂತ ವಿಚಾರ ಮಾಡಬೇಡ್ರಿ. ಆಸ್ ಎ ಹ್ಯೂಮನ್ ಬೀಯಿಂಗ್ ಓನ್ಲಿ you should understand that why planning is important, because ultimately it will help you in leading a good life. Okay, so let us take one more definition which gives us still more information about planning. Okay, so ಇಲ್ಲಿ ನೋಡ್ರಿ ಒಂದು ಚಿತ್ರ ಕೊಟ್ಟಾರು again. ಸೊ ಬೇಸಿಕಲಿ ನಿಮಗೆ ಏನ್ ಕಾಣ್ತೈತಿ, ಒಂದು ಬೋರ್ಡ್ ರೂಮ್ ಕಾಣ್ತೈತಿ. ನಿಮ್ಮ ಅಂದಾಜು ಪ್ರಕಾರ ಏನ್ ನಡೆದೈತಿ, ಒಂದು ಮೀಟಿಂಗ್ ನಡೆಯಕತ್ತೈತಿ. ಓಕೆ, ಸೊ ಈ ಮೀಟಿಂಗ್ ನಲ್ಲಿ ಒಬ್ರು ಏನ್ ಮಾಡಕತ್ತಾರು, ಏನ್ ಐಡಿಯಾಸ್ ಅಥವಾ ಏನ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅದಾವ ಅದಕ್ಕೆ ಸೊಲ್ಯೂಷನ್ಸ್ ಕೊಡಕತ್ತಾರು. ದೇ ಆರ್ ಹ್ಯಾವಿಂಗ್ ದ ಪಾಲಿಸೀಸ್ ಅಂಡ್ ಸ್ಟ್ರಾಟಜೀಸ್ ಅಂಡ್ ಪ್ಲಾನ್ಸ್ ಅಂಡ್ ದೇ ಆರ್ ಡಿಸ್ಕಸಿಂಗ್ ಇಟ್ ವಿತ್ ದ ರೆಸ್ಟ್ ಆಫ್ ದ ಟೀಮ್ ಅಂಡ್ ಆಲ್ಸೋ ಕಮ್ಯುನಿಕೇಟಿಂಗ್ ಇಟ್ ಟು ದೆಮ್. ಡಿಸ್ಕಸ್ನು ಮಾಡಕತ್ತಾರು, ಜೊತೆಯಲ್ಲಿ ಅವರಿಗೆ ಇನ್ಫಾರ್ಮ್ನು ಮಾಡಕತ್ತಾರು. ಓಕೆ, ಸೊ ನೋಡ್ರಿ, ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಯಾವಾಗ ಏನೇ ಒಂದು ಹೊಸ ಕಾರ್ಯ ಆಯಿತು ಅಥವಾ ಏನೇ ಒಂದು ಮಾಡಬೇಕಾದ್ರೆ ಇದೇ ರೀತಿಯಿಂದ ಮೊದಲು ವಾತಾವರಣ ಇರ್ತೈತಿ. ಓಕೆ, ಸೊ ಒಂದು ಬೋರ್ಡ್ ರೂಮ್ ದಲ್ಲಿ ಅಥವಾ ಒಂದು ಮೀಟಿಂಗ್ ರೂಮ್ ದಲ್ಲಿ ಏನ್ ನಡೀತೈತಿ, ಮೊದಲು ಮೀಟಿಂಗ್ ನಡೀತೈತಿ. ಸೊ ಬೇಸಿಕಲಿ ಮೀಟಿಂಗ್ ನಲ್ಲಿ ಏನಿರ್ತೈತೆ, ಚರ್ಚೆಗಳು ಇರ್ತಾವೆ. ಸೊ ಇಟ್ಸ್ ಅ ಮೆಂಟಲ್ ಪ್ರಾಸೆಸ್. ಓಕೆ, where you are discussing or finding out the solutions for the problems that you have, or you are laying down the strategies for the goals that you want to achieve. Okay, so this is the first step into any business activity. Okay, so ಇಲ್ಲಿ ಮತ್ತೊಂದು ಡೆಫಿನಿಷನ್ ನೋಡ್ರಿ, ಅಕಾರ್ಡಿಂಗ್ ಟು ಲೂಯಿಸ್ ಆಲನ್. ಓಕೆ, ಸೊ ಈ ವ್ಯಾಖ್ಯಾನವನ್ನು ನಮಗೆ ಯಾರು ಕೊಟ್ಟಾರು, ಲೂಯಿಸ್ ಆಲನ್. Planning involves a development of forecasts, okay, objectives, policies, programs, procedures, schedules and budgets. Very, very important definition, and it almost covers each and every element of business. Okay, ಕನ್ನಡದಲ್ಲಿ ಇದನ್ನು ನೋಡ್ಕೊಂಡು ಬಿಡೋಣ. ಲೂಯಿಸ್ ಆಲನ್ ಅವರ ಪ್ರಕಾರ ಯೋಜಿಸುವಿಕೆಯು ಮುನ್ನಂದಾಜು, ಉದ್ದೇಶಗಳು, ನೀತಿ, ಕಾರ್ಯಕ್ರಮ, ಕಾರ್ಯವಿಧಾನ, ಕಾರ್ಯವಿವರ ಮತ್ತು ಬಜೆಟುಗಳನ್ನು ಅಭಿವೃದ್ಧಿಪಡಿಸುವುದನ್ನು ಒಳಗೊಂಡಿದೆ. ಓಕೆ, ಸೊ ಇದೇನು ಒಂದು ವ್ಯಾಖ್ಯಾನ ಕೊಟ್ಟಾರು, ಇದು ಆಲ್ಮೋಸ್ಟ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿದ ಪ್ರತಿ ಒಂದು ಆಕ್ಟಿವಿಟಿಗೆ ಏನ್ ಮಾಡ್ಬಿಟ್ಟೇವೆ ನೋಡ್ರಿ, ಇನ್ವಾಲ್ವ್ ಮಾಡ್ಬಿಟ್ಟೇವೆ. ಈಗ ಸ್ವಲ್ಪ ನಾವು ಇದನ್ನ ಡೀಟೇಲ್ ಅಲ್ಲಿ ತಗೋನು. ಪ್ಲಾನಿಂಗ್ ಏನ್ ಇನ್ವಾಲ್ವ್ ಮಾಡ್ತೇವೆ ನೋಡ್ರಿ, ಇಟ್ ಇನ್ವಾಲ್ವ್ಸ್ ದ ಡೆವಲಪ್ಮೆಂಟ್ ಆಫ್ ಫೋರ್ಕಾಸ್ಟ್. ಸೊ ನೋಡ್ರಿ, ಮೊದಲನೇ ಗುಣ ಒಂದು ಬಿಸ್ನೆಸ್ ಮನ್ ಕಡೆ ಏನಿರ್ಬೇಕಂದ್ರೆ ಅವ್ರ ಕಡೆ ಒಂದು ವಿಷನ್ ಇರಬೇಕು. ದೇ ಶುಡ್ ಬಿ ಏಬಲ್ ಟು ಸಿ ವಾಟ್ ಎನಿಬಡಿ ಎಲ್ಸ್ ಇಸ್ ನಾಟ್ ಏಬಲ್ ಟು ಸಿ. ಒಂದ್ ರೀತಿಯಿಂದ ಭವಿಷ್ಯವಾಣಿ ಮಾಡ್ಲಿಕ್ಕೆ ಅವ್ರಿಗೆ ಬರಬೇಕು. ದಟ್ ಹೌದು, ಮಾರ್ಕೆಟ್ದಲ್ಲಿ ಈಗೇನ್ ಸದ್ಯ ಪರಿಸ್ಥಿತಿಗಳು ಅದಾವ, ಅದರ ಪ್ರಕಾರ ಭವಿಷ್ಯದಲ್ಲಿ ಯಾವ ವಸ್ತುಗಳು ಡಿಮಾಂಡ್ ಹೆಚ್ಚಾಗಬಹುದು, ಬಿಸ್ನೆಸ್ ಮೇಲೆ ಯಾವ ರೀತಿಯಿಂದ ಅದರ ಪ್ರಭಾವ ಬೀಳಬಹುದು, ಅಥವಾ ನಾವು ಯಾವ್ಯಾವ ತಯಾರಿಗಳನ್ನು ಭವಿಷ್ಯ ಸಲುವಾಗಿ ಈಗಿನ ಮಾಡ್ಲಿಕ್ಕೆ ತಯಾರಿ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡಕ್ ಬರ್ಬೇಕು ನಿಮಗೆ ನೋಡ್ರಿ, ಫೋರ್ಕಾಸ್ಟ್ ಮಾಡಕ್ ಬರ್ಬೇಕು. ಓಕೆ, ಮುನ್ನಂದಾಜುಗಳನ್ನು ಹಾಕಾಕ ಬರ್ಬೇಕು. Then the second thing is objectives. Whenever a meeting is going on, the first thing that they do is put the goal, put the objective. That okay, this year we want the sales to increase by 20%. This year we want our profit margin to increase by 50%. So sales ಜಾಸ್ತಿ ಮಾಡೋದೈತಂದ್ರೆ ನೀವು ಪ್ರಾಡಕ್ಟ್ ಕ್ವಾಲಿಟಿ ಜಾಸ್ತಿ ಮಾಡ್ರಿ, ಅಥವಾ ಬಿಸ್ನೆಸ್ ಅನ್ನು ಎಕ್ಸ್ಪಾಂಡ್ ಮಾಡ್ರಿ, ಹೊಸ ಮಾರ್ಕೆಟ್ ಏರಿಯಾಸ್ ಎಕ್ಸ್ಪ್ಲೋರ್ ಮಾಡ್ರಿ. ಓಕೆ, ಸೊ ದೆನ್ ಅಕಾರ್ಡಿಂಗ್ಲಿ ನಿಮ್ದೇನು ಗೋಲ್ ಇರ್ತೈತಿ ಅದಕ್ಕೆ ಸಂಬಂಧಪಟ್ಟಿದ್ದು ನೀವು ಏನ್ ಮಾಡ್ತೀರಿ, ಬೇರೆ ಆಕ್ಟಿವಿಟೀಸ್ ಅಥವಾ ಪ್ರೊಸೀಜರ್ಸ್ ಗಳನ್ನು ಫಾಲೋ ಮಾಡ್ತೀರಿ. ಓಕೆ, ಸೊ ದ ನೆಕ್ಸ್ಟ್ ಥಿಂಗ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಪ್ಲಾನಿಂಗ್ ಈಸ್ ಟು ಹ್ಯಾವ್ ಆಬ್ಜೆಕ್ಟಿವ್. ಉದ್ದೇಶಗಳು ಇರ್ಬೇಕು ನೋಡ್ರಿ. ದಟ್ ನಮ್ಗೆ ಏನ್ ಉದ್ದೇಶ ಐತಿ, ಸೇಲ್ಸ್ 20% ಜಾಸ್ತಿ ಮಾಡೋದೈತಿ, ಲಾಭ 50% ಜಾಸ್ತಿ ಮಾಡೋದೈತಿ, ಅಥವಾ ಪ್ರೊಡಕ್ಷನ್ 70-80% ಜಾಸ್ತಿ ಮಾಡೋದೈತಿ. ಸೊ ವಾಟ್ ಈಸ್ ಯುವರ್ ಆಬ್ಜೆಕ್ಟಿವ್? ಸೊ ಆ ಆಬ್ಜೆಕ್ಟಿವ್ ಮಾತ್ರ ಗೊತ್ತಿತ್ತಂದ್ರೆ ನೀವು ಅದಕ್ಕೆ ತಕ್ಕ ಮುಂದಿನ ಎಲ್ಲ ಕಾರ್ಯಗಳನ್ನು
ಮಾಡ್ತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ಏನೈತೆ ನೋಡ್ರಿ, ಪಾಲಿಸೀಸ್, ನೀತಿಗಳು. ಪ್ರತಿ ಒಂದು ಸಂಸ್ಥೆದಿಂದ ಇನ್ನೊಂದು ಸಂಸ್ಥೆ, ಒಂದು ಕಾರ್ಯಕ್ಷೇತ್ರದಿಂದ ಇನ್ನೊಂದು ಕಾರ್ಯಕ್ಷೇತ್ರ, ಎಲ್ಲ ಕಡೆ ಬೇರೆ ಬೇರೆ ನೀತಿಗಳನ್ನು ಅಡಾಪ್ಟ್ ಮಾಡ್ತಾವೆ. ಓಕೆ, ನೀತಿಗಳು ಏನಿರ್ತಾವ, ಒಂದು ಸಾಮಾನ್ಯ ವಾಕ್ಯಗಳು ಇರ್ತಾವ, ಸಾಮಾನ್ಯ ಸ್ಟೇಟ್ಮೆಂಟ್ಸ್ ಇರ್ತಾವೆ. ದೇ ಆರ್ ಜಸ್ಟ್ ನಾರ್ಮಲ್ ಸ್ಟೇಟ್ಮೆಂಟ್ಸ್ ಡಿಪೆಂಡಿಂಗ್ ಅಪಾನ್ ವಿಚ್ ದೇರ್ ಇಸ್ ದ ವರ್ಕ್ ಕಲ್ಚರ್ ಇನ್ ಟು ದಟ್ ಪರ್ಟಿಕ್ಯುಲರ್ ಏರಿಯಾ. ಓಕೆ, ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಲಿಮಿಟ್ ಎಷ್ಟು ಇರ್ತೈತಿ, ಅಥವಾ ಏನ್ ಬಿಲ್ಸ್ ಡಿಸ್ಕೌಂಟ್ ಪರ್ಸೆಂಟೇಜ್ ಇರ್ತೈತಿ, ಅದು ಯಾವ ರೀತಿಯಿಂದ ಇರ್ತೈತಿ. whenever they are placing an order, then how they will be done, whether they will call for tenders or they will place it to their particular trader. So what are their policies? Okay, ಆ ಪಾಲಿಸೀಸ್ ಅವ್ರು ಏನ್ ಮಾಡಬೇಕು, ಅಧ್ಯಯನ ಮಾಡಬೇಕು. ಮತ್ತು ಒಂದು ಬಿಸ್ನೆಸ್ ಪ್ಲಾನ್ ಇಂದ ಇನ್ನೊಂದು ಬಿಸ್ನೆಸ್ ಪ್ಲಾನಿಗೆ ವ್ಯತ್ಯಾಸ ಇರ್ತೈತಿ. ದೆನ್ ಪ್ರೋಗ್ರಾಮ್ಸ್ ಅಂದ್ರೆ ಏನು, ಕಾರ್ಯಕ್ರಮ. ಸೊ ಪ್ರೋಗ್ರಾಮ್ ಅಂದ್ರೆ ಇಲ್ಲಿ ಬರ್ತ್ಡೇ ಪಾರ್ಟಿ, ಮ್ಯಾರೇಜ್ ಪಾರ್ಟಿ, ಆ ಪ್ರೋಗ್ರಾಮ್ಸ್ ಅನ್ನೋ ಬಗ್ಗೆ ಮಾತಾಡಕತ್ತಿಲ್ಲ ನಾವು ಇಲ್ಲಿ. ಸೊ ಪ್ರೋಗ್ರಾಮ್ ಮೀನ್ಸ್ in what way you will divide the work, the division of the work, the execution of the work, so that that particular goal is achieved. Okay, a plan is a long term plan, and then you have to divide it into shorter term plans, so then you can achieve that larger goal. Then procedure, ಈಗ ಯಾವಾಗ ನೀವು ಡಿಸೈಡ್ ಮಾಡಿಬಿಟ್ಟು ನೋಡ್ರಿ, ಎಲ್ಲದಕ್ಕೂ ಒಂದು ಏನಿರ್ತೈತಿ, ಕಾರ್ಯವಿಧಾನ ಇರ್ತೈತಿ. ಓಕೆ, ಯು ಹ್ಯಾವ್ ಅ ಸರ್ಟನ್ ಪ್ರೊಸೀಜರ್ ಫಾರ್ ದ ವರ್ಕ್ ಟು ಬಿ ಡನ್. ಸಪೋಸ್ ಈಗ ಯಾವುದೋ ಒಂದು ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕಾದ್ರೆ ಅಲ್ಲೇ ಬಂದು ಹಂಗ ಕೂತ್ ಬಿಡ್ತೀರಿ, or you need to follow some procedure, ಓಕೆ. ಸೊ ಅದೇ ರೀತಿಯಿಂದ ಬಿಸ್ನೆಸ್ ಅಲ್ಲಿನೂ ಏನ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರ್ತಾವ, ಎಲ್ಲ ಕಡೆ ಏನಿರ್ತಾವ, ಪ್ರೊಸೀಜರ್ಸ್ ಇರ್ತಾವ ಡೂಯಿಂಗ್ ದ ವರ್ಕ್. ಸೊ ದೆನ್ ಆ ಪ್ರೊಸೀಜರ್ಸ್ ಗಳನ್ನು ಮೊದಲು ನೀವು ತಿಳ್ಕೋಬೇಕಾಗ್ತೈತಿ, ಆಮೇಲೆ ಅದೇ ಪ್ರೊಸೀಜರ್ ಪ್ರಕಾರ ನಿಮ್ದು ವರ್ಕ್ ಎಕ್ಸಿಕ್ಯೂಷನ್ ವನ್ನು ಮಾಡಬೇಕಾಗ್ತೈತಿ. ಸೊ ಅದನ್ನ ನಾವು ಏನ್ ಹೇಳ್ತೀವಿ, ಕಾರ್ಯವಿಧಾನ. ಮತ್ತೊಂದು ನೆನಪಿರಲಿ, ಪ್ರತಿ ಒಂದು ಬಿಸ್ನೆಸ್ ಅಲ್ಲಿ ಬೇರೆ ಬೇರೆ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಇರ್ತಾವೆ. ಸಪೋಸ್ ಇಫ್ ಐ ವಾಂಟ್ ಟು ಟಾಕ್ ಅಬೌಟ್ ಇಂಡಸ್ಟ್ರಿ, ಒಂದು ಇಂಡಸ್ಟ್ರಿದಲ್ಲಿ ಸಾಮಾನ್ಯವಾಗಿ ನಿಮಗೆ ತಿಳಿಯುವಂತ ಭಾಷೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ವಿಭಾಗಗಳು, ಎಷ್ಟು ಡಿಪಾರ್ಟ್ಮೆಂಟ್ಸ್ ಇರ್ತಾವೆ. ಫಸ್ಟ್ ದೇರ್ ವಿಲ್ ಬಿ ಪರ್ಚೇಸ್ ಡಿಪಾರ್ಟ್ಮೆಂಟ್, then there will be production department, then there will be warehouse or storerooms department, then there will be sales department, there will be accounts department. ಇಂಥ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಇರ್ತಾವೆ. ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ ತರ ಕೆಲಸ ಮಾಡ್ತಾವು? ನೋ. ಈಚ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಡಿಫರೆಂಟ್ ಸೆಟ್ ಆಫ್ ಡ್ಯೂಟೀಸ್, ಗೋಲ್ಸ್, ಆಬ್ಜೆಕ್ಟಿವ್ಸ್, ಪಾಲಿಸೀಸ್, and accordingly they have procedures. ಓಕೆ, ಸೊ ಪ್ರತಿ ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ಕಾರ್ಯವಿಧಾನದಲ್ಲಿ ಏನಿರ್ತೈತಿ, ವ್ಯತ್ಯಾಸ ಇರ್ತೈತಿ. ಮತ್ತು ಆ ಕಾರ್ಯವಿಧಾನ ಸೆಟ್ ಮಾಡೋರು ಯಾರು? ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ನೀವು ಚಾಪ್ಟರ್ ನಂಬರ್ 1ದಲ್ಲಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಲ್ತಿರಬಹುದು. ಸೊ ಆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ದಲ್ಲಿ ಏನು ಮೇಲಿಂದ ಭಾಗ ಐತೆ ಅದನ್ನ ನಾವು ಟಾಪ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ಎಲ್ಲಾನು ಫ್ರೇಮ್ ಯಾರು ಮಾಡ್ತಾರೋ ಅವರೇ ಮಾಡ್ತಾರೆ ನೋಡ್ರಿ. ಸೊ ಪ್ಲಾನಿಂಗ್ ಬೇಸಿಕಲಿ ಇಸ್ ದ ಫಂಕ್ಷನ್ ವಿಚ್ ಇಸ್ ಡನ್ ಬೈ ದ ಟಾಪ್ ಮ್ಯಾನೇಜ್ಮೆಂಟ್. ಓಕೆ, ವೇರ್ ದೇ ವಿಲ್ ಲೇ ಡೌನ್ ದ ವೇರಿಯಸ್ ಪ್ರೊಸೀಜರ್ಸ್ ಆಫ್ ದ ವರ್ಕ್ ವಿಚ್ ನೀಡ್ಸ್ ಟು ಬಿ ಡನ್. Then schedule. Time is money in business. Okay, ನೀವು ಟೈಮ್ ವೇಸ್ಟ್ ಮಾಡಕತ್ತೀರಂದ್ರೆ ನೀವು ದುಡ್ಡು ವೇಸ್ಟ್ ಮಾಡಿದ್ದಂಗನ. ಓಕೆ, ಸೊ ಹಾಗಾಗಿ ಪ್ರತಿ ಒಂದು ಕೆಲಸಕ್ಕೆ ನೀವು ಏನ್ ಕೊಡಬೇಕು, ಒಂದು ಟೈಮಿಂಗ್ ಕೊಡಬೇಕು, ಒಂದು ಶೆಡ್ಯೂಲ್ ಸೆಟ್ ಮಾಡಬೇಕು. ಅದಕ್ಕೊಂದು ಟೈಮ್ ಲಿಮಿಟ್ ಇರ್ತೈತಿ, ಮತ್ತು ಅದರ ಜೊತೆಯಲ್ಲಿನ ಬಜೆಟ್ ಅನ್ನು ಇರ್ತೈತಿ. ಸಿ, ಮನಿ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ರಿಸೋರ್ಸ್ ಅಂಡ್ ದಟ್ ಈಸ್ ಆಲ್ಸೋ ಎ ಸ್ಕೇರ್ಸ್ ರಿಸೋರ್ಸ್. ನಮ್ಮ ಕಡೆ ಬೇಕಾದಷ್ಟು ದುಡ್ಡಿಲ್ಲ. ಓಕೆ, ಸೊ ಎಷ್ಟು ದುಡ್ಡು ಐತಿ ಮತ್ತು ಅದರಾಗಿಂದ ನಾವು ಬೇರೆ ಬೇರೆ ಕಾರ್ಯಗಳ ಸಲುವಾಗಿ ಏನ್ ಮಾಡ್ತೀವಿ, ಆ ದುಡ್ಡನ್ನು ಹಂಚ್ಬಿಡ್ತೀವಿ, ಅಲಾಟ್ ಮಾಡ್ಬಿಡ್ತೀವಿ. ಈಗ ಏನ್ ದುಡ್ಡು ಅಲಾಟ್ ಆಗೈತಿ ಅದನ್ನ ನಾವು ಬಜೆಟ್ ಅಂತ ಕರಿತೀವಿ. ಅದೇ ಬಜೆಟ್ ದಲ್ಲಿನ ಯಾವುದೇ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಲಾರ್ದಂಗ ನೀವು ಏನ್ ಮಾಡಬೇಕು, ಆ ಕಾರ್ಯವನ್ನು ಮಾಡಿ ತೋರಿಸಬೇಕು. ಅಂದಾಗಿನ ನಿಮ್ ಪ್ಲಾನಿಂಗ್ ವರ್ಕ್ ಕಂಪ್ಲೀಟ್ ಆಗ್ತೈತಿ. ದ ವರ್ಕ್ ಡನ್ ರೈಟ್ ಅಂತ ನಾವು ಹೇಳ್ಬೋದು, ದ ಜಾಬ್ ಡನ್ ಕರೆಕ್ಟ್ಲಿ ಅಂತ ಹೇಳ್ಬೋದು. ಓಕೆ, ಸೊ ಪ್ಲಾನಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಫಾರ್ ಎನಿ ಬಿಸ್ನೆಸ್, ಬಿಕಾಸ್ that is where your 90% job is also done. So if planning is right, the end product also will be right. But suppose if the planning only is not right, you will always fumble and jumble for your activities. Okay, so with this we shall end over here. I hope you have understood today's class. Thank you.